ಅಲ್ಹಮ್ದುಲಿಲ್ಲಾ ನಾವೆಲ್ಲರೂ ಇವತ್ತು ಸಂತೋಷದಿದ್ದೇವೆ. 1947ರ ಆಗಸ್ಟ್ 15ರಂದು ನಮ್ಮ ದೇಶವು ಸ್ವಾತಂತ್ರ್ಯವಾಯಿತು. ಈ ವಿಜಯವು ಈ ದೇಶದ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಸಮಾಜದ ಎಲ್ಲ ಧರ್ಮದ ನಾಗರಿಕರ ಜನರ ಭಾವೈಕ್ಯತೆಯ, ಏಕತೆಯ, ಸಹೋದರತೆಯ ವಿಜಯವಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಮುಸಲ್ಮಾನರು, ಹಿಂದೂಗಳು, ಕ್ರಿಶ್ಚಿಯನ್ಗಳು ಎಲ್ಲ ನಾಯಕರುಗಳು ಈ ಮಣ್ಣಿನ ಸ್ವಾತಂತ್ರ್ಯಕ್ಕಾಗಿ, ಈ ಮಣ್ಣಿಗೆ ಬೇಕಾಗಿ ತನ್ನ ಜೀವವನ್ನು ಅರ್ಪಿಸಿದರು, ತನ್ನ ಬೆವರನ್ನು ಅರ್ಪಿಸಿದರು, ತನ್ನ ಎಲ್ಲ ಕುಟುಂಬವನ್ನು ಅರ್ಪಿಸಿದರು. ಏಕಕ್ಕಾಗಿ ಕೇವಲ ಈ ದೇಶದ ನಾಗರಿಕತೆಯ ಸ್ವಾತಂತ್ರ್ಯಕ್ಕಾಗಿ, ಏಕತೆಗಾಗಿ, ಸಹೋದರತೆಗಾಗಿ ಆಗಿದೆ. ಆದ್ದರಿಂದ ನಾವು ಇವತ್ತು ಈ ದೇಶವನ್ನು ಚುಕ್ಕಾಣಿ ಹಿಡಿಯುವವರು ರಾಜಕೀಯ ವ್ಯಕ್ತಿಗಳು, ರಾಜಕೀಯ ನಾಯಕರುಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮನ್ನು ಆಲಿಸುವ, ನಮ್ಮನ್ನು ನಡೆಸುವ, ನಮ್ಮನ್ನು ಆಳ್ವಿಕೆ ಮಾಡುವ ರಾಜಕೀಯ ವ್ಯಕ್ತಿಗಳು ಯಾವತ್ತು ಜ್ಞಾನಿಗಳಾಗಿರಬೇಕು. ಜ್ಞಾನಿಗಳಿಂದ ಮಾತ್ರ ಈ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಜ್ಞಾನಿಗಳಿಂದ ಮಾತ್ರ ಈ ದೇಶದ ಸಂವಿಧಾನ ರಕ್ಷಲಿಕ್ಕೆ ಸಾಧ್ಯ ಇದೆ. ಜ್ಞಾನಿಗಳಿಂದ ಮಾತ್ರ ಈ ದೇಶದ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಸಾಧ್ಯವಿದೆ. ಇಲ್ಲದಿರೇ ಈ ದೇಶವು ಅಜ್ಞಾನಿಗಳ ರಾಜಕೀಯ ನಾಯಕರುಗಳಿಂದ ಕೂಡಿದರೆ ಈ ದೇಶವು ಛಿದ್ರವಾಗಲಿದೆ, ಈ ದೇಶವು ಅರಾಜಕತೆಗೊಂಡು ಹೋಗಲಿದೆ. ಆದ್ದರಿಂದ ಬುದ್ಧಿವಂತ ಎಲ್ಲ ವಿದ್ಯಾರ್ಥಿಗಳು, ನೀವು ಈ ದೇಶದ ಭವಿಷ್ಯದ ನಾಯಕರುಗಳು, ಈ ದೇಶವನ್ನು ಮುನ್ನಡೆಸುವವರು, ಈ ದೇಶವನ್ನು ಅಭಿವೃದ್ಧಿಪಡಿಸುವವರು. ನಿಮ್ಮೊಂದಿಗೆ ವಿದ್ಯಾರ್ಥಿಗಳೊಂದಿಗೆ, ಈ ದೇಶದ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ನಮ್ಮ ದೇಶದ ಎಲ್ಲ ನಾಗರಿಕರು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ನಾಯಕರುಗಳು ನಿಮ್ಮೊಂದಿಗಿದ್ದೇವೆ. ನೀವು ದೇಶವನ್ನು ಮುನ್ನಡೆಸುವವರಾಗಿದ್ದೀರಿ. ಈ ದೇಶದ ಮಾಜಿ ಪ್ರಧಾನಿ ದಿವಂಗತ ಅಬ್ದುಲ್ ಕಲಾಂ ರವರು ಈ ಜಗತ್ತಿನಲ್ಲಿ ನಮ್ಮ ದೇಶವನ್ನು ಪ್ರಸಿದ್ಧಿಗೊಳಿಸಿದವರು, ಪರಮಾಣುವನ್ನು ತಯಾರಿಸಿದವರು. ಅವರು ಕೂಡ ಈ ದೇಶದ ವಿದ್ಯಾರ್ಥಿಗಳಾಗಿದ್ದರು. ಆದ್ದರಿಂದ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಈ 80ನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.